ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಬಂದು ರಮ್ಯಾ ಅಂದ್ಬಿಟ್ಟು. ನಾನು ಬೆಂಗಳೂರಿಂದ. ಸೊ ತುಂಬ ಜನ ಕೇಳ್ತಾನೆ ಇದ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ಈ ಒಂದು ಡೀಟೇಲ್ಸ್ನ ಕಾಲ್ ಆರ್ ಮೆಸೇಜಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ವರ್ಕ್ ಫ್ರಮ್ ಹೋಮ್ ಜಾಬ್ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟ್ ವರ್ಕ್ ಬಗ್ಗೆನೇ ಇರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನೊಂದು ಮಗು ಇಟ್ಕೊಂಡು ನಾನು ಕಾಲಲ್ಲಿ ಅವ್ರ ಮೆಸೇಜಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಈ ವಿಡಿಯೋನ ಕಂಪ್ಲೀಟ್ ಕೊನೆ ತನಕ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪನಿ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಗೊತ್ತಾಗಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ನೋಡಿ. ನೀವಿಲ್ಲಿ ಜಾಯ್ನ್ ಆಗೋಕ್ಕೆ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಆ್ಯಂಡ್ ವೈಫೈ ಇಂಟರ್ನೆಟ್ ಕನೆಕ್ಷನ್ ಆರ್ ಲ್ಯಾಪ್ಟಾಪ್ ಯಾವುದೇ ಇದ್ದರೂ ಕೂಡ ನೀವು ವರ್ಕ್ನ ಇಲ್ಲಿ ಸ್ಟಾರ್ಟ್ ಮಾಡ್ಕೊಬೋದು. ಆ್ಯಂಡ್ ಈ ಒಂದು ಕಂಪ್ನಿ ಬಂದು ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿದೆ. MCA government.nic ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. MCA government.nic ಅಂತಂದರೆ ಮಿನಿಸ್ಟರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ. ಸೊ ಇದು ಬಂದು 2013ರಲ್ಲಿ ರಿಜಿಸ್ಟರ್ ಆಗಿರೋ ಕಂಪ್ನಿ. ಮತ್ತು ನಮ್ಮ ಕಂಪ್ನಿಗೆ 2023ರಲ್ಲಿ ಭಾರತೀಯ ಉದ್ಯೋಗ ಅವಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ತಿಳ್ಕೊಂಬಿಡಿ, ಫೇಕ್ ಆರ್ ಫ್ರಾಡ್ ಆದರೆ ಯಾವುದೇ ಒಂದು ಕಂಪ್ನಿಗೆ ಭಾರತೀಯ ಉದ್ಯೋಗ ಪ್ರಶಸ್ತಿನ ಕೊಡೋದಿಲ್ಲ. ಆ್ಯಂಡ್ ನಮ್ಮದು ಕಂಪ್ಲೀಟ್ ಲೀಗಲ್, ಕಂಪ್ಲೀಟ್ ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ. ನಾನು ಈ ಒಂದು ಕಂಪ್ನಿಗೆ ಜಾಯ್ನ್ ಆಗಿ 1.5 months ಆಗ್ತಾಯಿದೆ. 1 year 6 months ಆಗ್ತಾಯಿದೆ. ಸೊ ನನ್ನ ಅರ್ನಿಂಗ್ನ ನನ್ನ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ಲೈವಾಗೆ ಚೆಕ್ ಮಾಡ್ಬೋದು. ಆ್ಯಂಡ್ ನಿಮಗೆ ನನ್ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹೋಗಿ ಒನ್ಸ್ ನೀವು ಚೆಕ್ ಮಾಡಿ. ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಒಂದು ಕಂಪ್ನಿಯಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಮತ್ತು ಎಕ್ಸ್ಟ್ರಾ ಸೋರ್ಸಸ್ ಆಫ್ ಮನಿನ ಅರ್ನ್ ಮಾಡೋರು ಕೂಡ ಆಗಿರ್ಬೋದು. ಅಂತಂದರೆ ಈ ಹೌಸ್ ವೈಫ್ ಅಂದರೆ ದಿನಪೂರ್ತಿ ಕೆಲಸ ಮಾಡಿ ದಿನಕ್ಕೆ 2-3 4 ಗಂಟೆ ಫ್ರೀ ಆಗಿದ್ದರೆ ಈ ಒಂದು ವರ್ಕ್ನ ಮಾಡ್ತಾ ಪ್ರತಿದಿನವೂ 10,000 8,000 7,000 ಈ ಥರ ಅರ್ನಿಂಗ್ ಮಾಡ್ತಾ ಇರ್ಬೋದು. ಆ್ಯಂಡ್ ಸ್ಟೂಡೆಂಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಲೇಜ್ಗೆ ಹೋಗೋರಾಗಿರ್ಬೋದು. ಯಾರು ಅಂತಂದರೆ ಅವರು ಸಾಯಂಕಾಲ ಒಂದು 2 hours ಫ್ರೀ ಆಗಿದ್ದರೂ ಕೂಡ ಈ ಒಂದು ವರ್ಕ್ನ ಮಾಡ್ಬೋದು. ಇದಕ್ಕೆ ಇಂತಿಷ್ಟೇ ಟೈಮಿಂಗ್ಸ್ ಇಲ್ಲ, ನೀವು ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಈ ಒಂದು ವರ್ಕ್ನ ಮಾಡ್ಕೊಬೋದು. ಆ್ಯಂಡ್ ಎಂಪ್ಲಾಯಿಗಳು ಅಷ್ಟೇ, ಯಾರು ಕೆಲ್ಸಕ್ಕೆ ಹೋಗಿ ಅವ್ರಿಗೆ ಸಂಬಳ ಸಾಕಾಗ್ತಾ ಇಲ್ಲ, 15,000 ತೊಗೊತಾ ಇದ್ದೀನಿ ತಿಂಗಳಿಗೆ, ಅದು ನನಗೆ ಸಾಕಾಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ರಿಜಿಸ್ಟರ್ ಪ್ಲಾಟ್ಫಾರ್ಮಲ್ಲಿ ಜಾಯ್ನ್ ಆಗಿ ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ ಅವರು ಕೂಡ ಮನಿನ ಅರ್ನ್ ಮಾಡ್ಬೋದು. ಪ್ರತಿ ವಾರನೂ ಇನ್ಕಮ್ ಟ್ಯೂಸ್ಡೇ ಪೇಮೆಂಟ್ ಆಗುತ್ತೆ. ಹಾಗಿದ್ರೆ ಇದರಲ್ಲಿ ನಿಮಗೆ ಎಜುಕೇಷನ್ ಏನಾಗಿರಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಎಜುಕೇಷನ್ 10th, 2nd PUC, ಡಿಪ್ಲೊಮೊ, ITI, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಯಾರೇ ಆದರೂ ಪರವಾಗಿಲ್ಲ. ಇಲ್ಲಿ ನಿಮಗೆ ಎಜುಕೇಷನ್ ರಿಕ್ವೈರ್ಡ್ ಇಲ್ಲ ಆ್ಯಂಡ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ರಿಕ್ವೈರ್ಡ್ ಇಲ್ಲ. ಬಿಕಾಸ್ ನಿಮಗೆ ಇಲ್ಲಿ ಕಂಪ್ನಿನೇ ನಿಮಗೆ ಸ್ಕಿಲ್ನ ಕಲಿಸ್ಕೊಡ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ನ ಕೇಳೋದಿಲ್ಲ. ಇಲ್ಲಿ ನೀವೇನು ಸ್ಕಿಲ್ನ ಕಲಿತೀರೋ ಆ ಸ್ಕಿಲ್ ಮೇಲೆ ನೀವು ವರ್ಕ್ನ ಮಾಡೋದಿರುತ್ತೆ. ಈ ಸ್ಯಾಲ್ರಿ ಬೇಸಿಸ್ ಮೇಲೆ ಬರೋದಾದರೆ ಪ್ರತಿ ಮಂಗಳವಾರ ನೀವೇನಾದರೂ 10,000 ರೂಪಾಯಿ ಅರ್ನಿಂಗ್ ಆಗಿದ್ದರೆ ಅದರಲ್ಲಿ 2% ಟ್ಯಾಕ್ಸ್ನ ಡಿಡಕ್ಷನ್ ಮಾಡಿ ನಿಮಗೆ 9,800 ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ನಾವೇನಕ್ಕೆ ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತಂದರೆ ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಗೌರ್ಮೆಂಟ್ಗೆ ರಿಲೇಟೆಡ್ ಆಗಿ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಒಂದು ತಿಳ್ಕೊಬಿಡಿ, ಯಾರೇ ಆದರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದರೆ ಅದು ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಗೌರ್ಮೆಂಟಿಂದ ಸಂಬಂಧಪಟ್ಟಿರೋದ್ರಿಂದ ನಾವು ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಕಟ್ಟಲೇಬೇಕಿರೋದು 2% ಟ್ಯಾಕ್ಸು ನಾವೇನೇ ಅರ್ನಿಂಗ್ ಮಾಡಿದ್ರು. ಸೊ ಅದರಲ್ಲಿ ಡಿಡಕ್ಷನ್ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಕಂಪ್ನಿ ಕಲಿಸ್ಕೊಡೋ ಸ್ಕಿಲ್ನ ಕಲಿತು ಬೇಕಿದ್ದರೆ ಅರ್ನಿಂಗ್ನ ಮಾಡ್ಬೋದು. ಹಾಗಿದ್ರೆ ಮ್ಯಾಮ್ ಟೈಮಿಂಗ್ಸು ಬೇಕಾಗಿಲ್ಲ ಅಂತೀರಾ, ಎಜುಕೇಷನು ಬೇಕಾಗಿಲ್ಲ ಅಂತೀರಾ, ಆ್ಯಂಡ್ ಎಕ್ಸ್ಪೀರಿಯೆನ್ಸು ಬೇಕಾಗಿಲ್ಲ ಅಂತಂತೀರಾ. ಹಾಗಿದ್ರೆ ವರ್ಕ್ ಏನು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಕಂಪ್ನಿಯಲ್ಲಿ ಬಂದು 2 types ಆಫ್ ವರ್ಕ್ನ ಮಾಡ್ಬೋದು. ಒಂದು ಫ್ರೀಲಾನ್ಸಿಂಗ್ ಮಾಡ್ಬೋದು, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದರೆ ಕನ್ನಡದಲ್ಲಿ ಸ್ವತಂತ್ರ ಉದ್ಯೋಗಿ ಅಂತಾರೆ. ಕಂಪ್ನಿ ಏನು ಸ್ಕಿಲ್ನ ಕಲಿಸ್ಕೊಡ್ತಾರೋ ಆ ಸ್ಕಿಲ್ಲಲ್ಲಿ ನೀವು ಕಲಿತು ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಪಾಡ್ಕಾಸ್ಟಿಂಗ್
ಆ್ಯಂಡ್ ಅಫ್ಲೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಸೂಪರ್ಸ್ಟಾರ್ ಈ ಥರ ವರ್ಕ್ನ ನೀವು ಮಾಡಿಕೊಡ್ಬೋದು. ಆ್ಯಂಡ್ ಇನ್ನೊಂದು ಬಂದು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಕಂಪ್ನಿ ಏನು ನಿಮಗೆ ಸ್ಕಿಲ್ನ ಕಲಿಸ್ಕೊಡುತ್ತೋ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವರ್ಕ್ನ ಸ್ಟಾರ್ಟ್ ಮಾಡ್ಕೊಬೋದು. ಯಾವ ಥರ ಅಂತಂದರೆ, ಈಗ ಪ್ರಮೋಟರ್ಸ್ ಇರ್ತಾರೆ, ಆ ಪ್ರಮೋಟರ್ಸ್ಗೆ ನಮ್ಮ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದರಿಂದ ಕಂಪ್ನಿ ನಿಮಗೆ 80% ಆಫ್ ಕಮಿಷನ್ನ ಪ್ರೊವೈಡ್ ಮಾಡ್ತಾರೆ. ಅಂತಂದರೆ ನೀವು ಪ್ರತಿದಿನ 10,000 ರೂಪಾಯಿ 8,000 ರೂಪಾಯಿ ದುಡಿಬೋದು ಈ ಒಂದು ಅಫಿಲೇಟ್ ಮಾರ್ಕೆಟಿಂಗ್ನ ಯೂಸ್ ಮಾಡಿಕೊಂಡು. ಹಾಗಿದ್ರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಾ? ಹೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಿಕಾಸ್ ಇಲ್ಲಿ ನಿಮಗೆ ಕಂಪ್ನಿ ಲಾಗಿನ್ ID ಕೊಡ್ತಾರೆ, ಪಾಸ್ವರ್ಡ್ ಕೊಡ್ತಾರೆ, ಕಂಪ್ನಿ ಟ್ರೈನಿಂಗ್ ಕೊಡ್ತಾರೆ, ಪ್ರತಿಯೊಂದು ಅರ್ನಿಂಗ್ ಆಗೋ ಥರ ನಿಮಗೆ ಟ್ರೈನಿಂಗ್ನ ಕೊಟ್ಟು ಸ್ಕಿಲ್ಸ್ನ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಒನ್ ಟೈಮ್ ಪೇ ಮಾಡಲೇಬೇಕು. ಮತ್ತು ಬಿಸ್ಗುರುಕುಲಲ್ಲಿ ನೀವೇನು ಕಲ್ತಿರ್ತೀರ ಅದಕ್ಕೆ ರಿಲೇಟೆಡ್ ಆಗಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಈ ಒಂದು ಸರ್ಟಿಫಿಕೇಟ್ನ ನೀವೇನಾದರೂ ಸ್ಟಡಿ ಮಾಡ್ತಾಯಿದ್ರೆ, IT ಕಂಪ್ನಿಗೆ ಹೋಗಬೇಕು ಅಂತ ಯಾರಾದರೂ ಕನಸು ಕಾಣ್ತಾ ಇದ್ರೆ ಈ ಒಂದು ಸರ್ಟಿಫಿಕೇಟ್ನ ನಿಮ್ಮ ರೆಸ್ಯೂಮ್ ಮೂಲಕ ಅಟ್ಯಾಚ್ ಮಾಡಿಕೊಂಡು ಬೇಕಿದ್ದರೆ ನೀವು ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅಂದರೆ ಹೇಗೆ ಅಂತ ಕೇಳ್ತಾ ಇದ್ದೀರಾ? ಕಂಪ್ನಿ ಕಡೆಯಿಂದ ನಿಮಗೆ 5 ಟೈಪ್ಸ್ ಆಫ್ ಬಂಡಲ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಬಂಡಲ್ ಆರ್ ಪ್ಯಾಕೇಜ್. ಇದರಲ್ಲಿ ನಿಮಗೆ ಸ್ಕಿಲ್ಸ್ ರಿಲೇಟೆಡ್ ಆಗಿ ಇರುತ್ತೆ. ಈ ಸ್ಕಿಲ್ಸು ನಿಮಗೆ 5 ಬಂಡಲ್ಸಲ್ಲಿ ಬೆಸ್ಟ್ ಅರ್ನಿಂಗ್ ಆಗೋ ಬಂಡಲ್ ಬಂದು ಬಿಸ್ನೆಸ್ ಮಾಸ್ಟ್ರಿಲಿ ನಿಮಗೆ 30+ ಆಫ್ ಸ್ಕಿಲ್ಸ್ನ ಕಲಿಸ್ಕೊಡ್ತಾ ಇದ್ದಾರೆ. ಈ ಒಂದು ಬಿಸ್ನೆಸ್ ಮಾಸ್ಟ್ರಿನ ನೀವು ಬೈ ಮಾಡಬೇಕು ಅಂತ ಅಂದರೆ ಆ್ಯಕ್ಚುಯಲ್ ಕಂಪ್ನಿ ಪ್ರೈಸ್ ಬಂದು 25,000 ಆಗಿರುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ 21,000 ರೂಪಾಯಿಗೆ ನಿಮಗೆ ಬಿಸ್ನೆಸ್ ಮಾಸ್ಟ್ರಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಸ್ಕಿಲ್ ಹೈ ಆಗಿರುತ್ತೆ ಮತ್ತು ಇನ್ಕಮ್ ಕೂಡ ಹೈ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಕೋರ್ಸಸ್ ಬಂದು ನಿಮಗೆ ಫಿನಾನ್ಸ್ ಮಾಸ್ಟ್ರಿಲಿ ನಿಮಗೆ ಟೋಟಲ್ 26 ಕೋರ್ಸಸ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಹೈ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಹೈ ಇರುತ್ತೆ, ಸ್ಕಿಲ್ಲು ಕೂಡ ಹೈ ಇರುತ್ತೆ. ಇದು ಕಂಪ್ನಿ ಪ್ರೈಸಲ್ಲಿ ನೀವೇನಾದರೂ ಜಾಯ್ನಿಂಗ್ ಆಗ್ತೀನಿ ಅಂದರೆ 20,000 ಆಗುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ 15,000 ರೂಪಾಯಿಗೆ ಈ ಒಂದು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜು ನಿಮಗೆ ಸಿಗುತ್ತೆ ಕಂಪ್ನಿ ಕಡೆಯಿಂದ. ಮರಿಬೇಡಿ, ಇದರಲ್ಲಿ ಹೈ ಇನ್ಕಮ್ ಆ್ಯಂಡ್ ಕೋರ್ಸಸ್ ಕೂಡ 26+ ಇರುತ್ತೆ. ಬಿಸ್ನೆಸ್ ಮಾಸ್ಟ್ರಿ ಆ್ಯಂಡ್ ಫಿನಾನ್ಸ್ ಮಾಸ್ಟ್ರಿ ಯಾರೆಲ್ಲ ಜಾಯಿನ್ ಆಗ್ತಿರೋ ಅವ್ರಿಗೆ ನಿಮಗೆ ಕಂಪ್ನಿ ಕಡೆಯಿಂದನೂ ಜಾಬ್ ಕೂಡ ಕೊಡ್ತಾರೆ. ಆ್ಯಂಡ್ ಥರ್ಡ್ ಒನ್ ಪ್ಯಾಕೇಜ್ ಬಂದು ಇನ್ಫ್ಲೂಯೆನ್ಸ್ ಮಾಸ್ಟ್ರಿಲಿ ನಿಮಗೆ ಮೊದಲೇ ಹೇಳ್ದಂಗೆ ಹೈ ಇನ್ಕಮ್ ಆಗೋದು ಫಿನಾನ್ಸ್ ಮಾಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಮಾಸ್ಟ್ರಿ ಅಂತ ಹೇಳಿದೆ. ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿಲಿ ಸ್ಕಿಲ್ಲು ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಅರ್ನಿಂಗ್ ಕೂಡ ಕಡಿಮೆ ಇರುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ಟ್ರಾಫಿಕ್ ಮಾಸ್ಟ್ರಿ ಕಂಪ್ಲೀಟ್ಲಿ ಅಫಿಲೇಟ್ ಮಾರ್ಕೆಟಿಂಗ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಸ್ಕಿಲ್ಲು ಕೂಡ ಕಮ್ಮಿ ಇರುತ್ತೆ, ಅರ್ನಿಂಗ್ ಕೂಡ ಕಮ್ಮಿ ಇರುತ್ತೆ. ಮತ್ತು ಇದು ಲಾಸ್ಟ್ ಒನ್ ಬಂದು ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಲಿ ಕಂಪ್ಲೀಟ್ ಸ್ಕಿಲ್ ಕಡಿಮೆ ಇರುತ್ತೆ, ಅರ್ನಿಂಗ್ ಕೂಡ ಕಂಪ್ಲೀಟ್ಲಿ ಕಡಿಮೆ ಇರುತ್ತೆ. ಆ್ಯಂಡ್ ಈಕ್ವಲಿ ಕಂಪೇರ್ ಮಾಡಿದ್ರೆ ಹೈ ಇನ್ಕಮ್ ಬರೋ ಪ್ಯಾಕೇಜು ಫಿನಾನ್ಸ್ ಮಾಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಮಾಸ್ಟ್ರಿ. ಕಂಪ್ನಿ ಬಂಡಲ್ ಆ್ಯಂಡ್ ಪ್ಯಾಕೇಜ್ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಈ ಒಂದು ಕಂಪ್ನಿ ಪ್ರೊವೈಡ್ ಮಾಡುವಂಥ ಸರ್ಟಿಫಿಕೇಟ್ನ ನೀವೇನಾದರೂ ಮುಂದೆ ಫ್ಯೂಚರಲ್ಲಿ IT ಕಂಪ್ನಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಒಂದು ರೆಸ್ಯೂಮ್ ಜೊತೆಗೆ ನಮ್ಮ ಒಂದು ಕಂಪ್ನಿ ಕೊಡೋ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿಕೊಂಡು ನೀವು ಬೇಕಿದ್ದರೆ ವರ್ಕ್ನ ತೊಗೋಬೋದು. ಇಲ್ಲಾಂದರೆ ನಮ್ಮ ಕಂಪ್ನಿಯಲ್ಲೂ ಕೂಡ ನಿಮಗೆ ಕೆರಿಯರ್ ಆಪ್ಷನ್ ಕೊಟ್ಟಿದ್ದಾರೆ. ಜಾಬ್ನ ಬೇಕಿದ್ದರೆ ಹಲೆ ಮಾಡ್ಬೋದು. ನಿಮಗೆ 3 ಒಂದು ಬೆನಿಫಿಟ್ನ ಕೊಡ್ತಾ ಇದ್ದಾರೆ. ಒಂದು ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಫ್ರೀಲಾನ್ಸರ್ ಮಾಡ್ಬೋದು, ಇಲ್ಲಾಂದರೆ ಜಾಬ್ ಪರ್ಪಸ್ ಕೂಡ ಮಾಡ್ಕೋಬೋದು. ಈ ಕಂಪ್ನಿ ಕೊಡ್ತಾ ಇರೋ 3 ಆಪ್ಷನ್ನು ಕೂಡ ನಿಮಗೆ ಸಿಗೋದು ಫಿನಾನ್ಸ್ ಮಾಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಮಾಸ್ಟ್ರಿ. ನೀವು ಈ ಒಂದು ಸ್ಕಿಲ್ನ ಬೇರೆ ಕಡೆ ಕಲಿಯೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಒಂದು ಸ್ಕಿಲ್ ಕಲಿಯೋಕ್ಕೇ ಏನೂ ಇಲ್ಲ ಅಂತಂದರೆ ಮೋರ್ ದೆನ್ 15,000 ಮೇಲೆ ಪೇ ಮಾಡಿ ಸ್ಕಿಲ್ನ ಕಲಿಬೇಕು. ಆದರೆ ನಮ್ಮ ಕಂಪ್ನಿಯಲ್ಲಿ ಟೋಟಲ್ 30+ ಸ್ಕಿಲ್ಸ್ನ ನಿಮಗೆ ಅವರು 15,000 ರೂಪಾಯಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇನ್ ಫಿನಾನ್ಸ್ ಮಾಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಮಾಸ್ಟ್ರಿಲಿ. ನೀವೇನಾದರೂ ಈ ಕಂಪ್ನಿನ ಫೇಕು ಫ್ರಾಡು ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ನೀವು ಬೇಕಿದ್ದರೆ ಹೋಗ್ಬಿಟ್ಟು ನಮ್ಮ ಒಂದು ಗೂಗಲಲ್ಲಿ www.bizgurukul.com ಅಂತ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಸೊ ನೀವು ಒನ್ಸ್ ಚೆಕ್ ಮಾಡಿಬಿಟ್ಟು ಬೇಕಾದರೆ ನೀವು ಆ್ಯಕ್ಷನ್ನ ತಗೋಬೋದು. ಮತ್ತು ನೀವೇನಾದರೂ ಇಲ್ಲೇ ಜಾಯ್ನ್ ಆಗ್ತೀನಿ ಅಂದರೆ ನನ್ನ ಯೂಟ್ಯೂಬ್ ವಿಡಿಯೋ ಅಂಡರಲ್ಲಿ
ಪೇಮೆಂಟ್ ಲಿಂಕ್ ಕೂಡ ಅಪ್ಲೈ ಮಾಡಿರ್ತೀನಿ. ಅಲ್ಲಿ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡಿ ಅಲ್ಲಿ ಪೇಮೆಂಟ್ ಮಾಡಿಕೊಂಡ್ರೆ ನೀವು ಬೇಕಾದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿದ್ರೆ ನಾನು ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ಗೈಡ್ ಮಾಡ್ತೀನಿ. ಇನ್ನು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಕಂಪ್ಲೀಟ್ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು, ನಮ್ಮ ಕಂಪ್ನಿ ಲೀಗಲ್ ಇದೆಯಾ ಆ್ಯಂಡ್ ನನ್ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆ್ಯಂಡ್ ನಾನು ಇದುವರೆಗೂ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅನ್ನೋದನ್ನ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೋಬೋದು. ಇನ್ನೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಆ್ಯಂಡ್ ನನ್ನ ಜಿಮೇಲ್ ಅಕೌಂಟ್ ಎರಡೂ ಕೂಡ ಅಟ್ಯಾಚ್ ಮಾಡಿರೋದ್ರ ಮೂಲಕನಾದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಟ್ರೈನಿಂಗ್ ಸೆಷನ್ ಹೆಂಗಿರುತ್ತೆ ಅಂತಂದರೆ ಕಂಪ್ನಿ ಕಡೆಯಿಂದ ನಿಮಗೆ ರೆಕಾರ್ಡಿಂಗ್ ಸೆಷನ್ಗಳು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೀವು ಯಾವಾಗಾದರೂ ಫ್ರೀ ಆಗಿದ್ದಾಗ 1 ಡೇಗೆ ಟ್ರೈನಿಂಗ್ನ ಕಲಿಬೋದು, 2 ಡೇಗೆ ಟ್ರೈನಿಂಗ್ ಕಲಿಬೋದು, 3 ಡೇಗೆ ಟ್ರೈನಿಂಗ್ ಕಲಿಬೋದು. ನಿಮಗೆ ಇಷ್ಟು ಲಿಮಿಟೇಷನ್ ಪೀರಿಯಡಲ್ಲಿ ಟ್ರೈನಿಂಗ್ ಕಲಿಬೋದು ಅಂತ ಹೇಳೋಕ್ಕಾಗಲ್ಲ. ನೀವು ಯಾವಾಗ ಬೇಕಿದ್ದರೂ ಈ ಒಂದು ಟ್ರೈನಿಂಗ್ನ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 4 ಟೈಮ್ಸ್ ಆದರೂ ಈ ಒಂದು ಟ್ರೈನಿಂಗ್ ಸೆಷನ್ಗಳನ್ನ ನೋಡ್ಬೋದು. ಬಿಕಾಸ್ ಕಂಪ್ನಿ ಇದು ನಿಮಗೆ ರೆಕಾರ್ಡಿಂಗ್ ಸೆಷನ್ನೇ ಶೇರ್ ಮಾಡುತ್ತೆ. ಆ್ಯಂಡ್ ನಿಮಗೆ ಲೈವ್ ಸೆಷನ್ ಬೇಕು ಅಂತಂದರೆ ಪ್ರತಿದಿನವೂ ಇರುತ್ತೆ. ನಾನು ಕೂಡ ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀನಿ. ಪ್ರತಿ ವಾರಕ್ಕೆ 2 ರಿಂದ 3 ದಿನ ನಾನು ನಿಮಗೆ ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀನಿ. ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಟ್ರೈನಿಂಗು ಆ್ಯಂಡ್ ಗೈಡ್ ನನ್ನ ಕಡೆಯಿಂದನೇ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ, ನಾನೇ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ನ ಮಾಡಿಕೊಡ್ತೀನಿ. ಫೈನಲ್ ಒನ್ ಮೋರ್ ಥಿಂಗ್, ನಮ್ಮ ಕಂಪ್ನಿ ಯಾವುದೇ ರೀತಿ ಫೇಕು ಅಲ್ಲ, ಫ್ರಾಡು ಅಲ್ಲ. ಇದು ಕಂಪ್ಲೀಟ್ 100% ಲೀಗಲ್ ಇದೆ. ನಾನು ನಿಮಗೆ ಕನ್ನಡದಲ್ಲಿ ಟ್ರೈನಿಂಗ್ ಮಾಡ್ತೀನಿ, ಇಲ್ಲಿ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದು ಅವಶ್ಯಕತೆ ಇರಲ್ಲ. ನಾನು ನಿಮಗೆ ಕಂಪ್ಲೀಟಾಗಿ ಕನ್ನಡದಲ್ಲೇ ಟ್ರೈನಿಂಗ್ ಕೊಡ್ತೀನಿ. ಆ್ಯಂಡ್ ನಿಮ್ಗಿನ್ನೂ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನನಗೆ ಇಲ್ಲಿ 1 ಇಯರ್ ಆಫ್ 6 ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಪ್ರತಿಯೊಂದೂ ನಾನು ಸ್ಕಿಲ್ ಕಲ್ತೇನೆ ಅರ್ನಿಂಗ್ನ ಸ್ಟಾರ್ಟ್ ಮಾಡಿರೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೇನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ನ ಅಟ್ಯಾಚ್ ಮಾಡಿರ್ತೀನಿ. ಮೋರ್ ಇನ್ಫಾರ್ಮೇಷನ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನ ಚೆಕ್ ಮಾಡ್ಬೋದು.